ಹೆಲೋ ಎವ್ರಿವನ್, ಅಸ್ಲಾಂ ವಲೈಕುಮ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಫಸ್ಟ್ ಆಫ್ ಆಲ್ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಲೆಟ್ಸ್ ಬಿಗಿನ್. ಇವತ್ತೊಂದು ಲಂಚ್ ಮಾಡ್ಕೋತಾ ಇದ್ದೀನಿ. ದಿಸ್ ವಾಸ್ ಜಸ್ಟ್ ಫಾರ್ ಒನ್ ಪರ್ಸನ್, ಸೊ ಕ್ವಾಂಟಿಟಿ ಎಲ್ಲ ಕಡಿಮೆ ಇರುತ್ತೆ. 1 ಕಪ್ ನವಣೆ ತೊಗೊಂಡಿದ್ದೀನಿ. ಐ ಆಮ್ ಟ್ರೈಂಗ್ ಟು ಮೇಕ್ ಅ ರೆಸಿಪಿ ವಿಚ್ ಹ್ಯಾಸ್ ವೆರಿ ಹೈ ಪ್ರೋಟೀನ್ ಆ್ಯಂಡ್ ಹೈ ಫೈಬರ್. ಸೊ ರೈಸ್ ಬದಲು ನವಣೆ ಯೂಸ್ ಮಾಡ್ತಾ ಇದ್ದೀನಿ. ದಟ್ಸ್ ದ ಡಿಫ್ರೆನ್ಸ್. ಇವತ್ತೊಂದು ವೆಜಿಟೇಬಲ್ ಪಲಾವ್ ಮಾಡ್ಕೊಳ್ಳೋಣ. ಹೈ ಪ್ರೋಟೀನ್ ಆ್ಯಂಡ್ ಹೈ ಫೈಬರ್ ಬಿಕಾಸ್ ಇದರಲ್ಲಿ ವೆಜಿಟೇಬಲ್ಸ್ ಜಾಸ್ತಿ ಇರುತ್ತೆ ಆ್ಯಂಡ್ ನವಣೆ ಕಡಿಮೆ ಇದೆ. ಸೊ ಇಫ್ ಯು ಕ್ಯಾನ್ ಸಿ ಹಿಯರ್, ನವಣೆ 1 ಕಪ್ ತೊಗೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಸೇರಿಸಿದ್ರೆ ಆಲ್ಮೋಸ್ಟ್ ಒಂದು 3 ಕಪ್ಸ್ ಅಷ್ಟು ವೆಜಿಟೇಬಲ್ಸೇ ಇದೆ. ಸೊ ಫಸ್ಟ್ ನವಣೆನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಒಂದು 3-4 ಟೈಮ್ಸ್ ವಾಶ್ ಮಾಡಬೇಕು. ನೋಡ್ದಂಗೆ ನೀವು, ಇದು ವಾಟರ್ ತುಂಬ ಡಿಸ್ಕಲರೇಷನ್ ಆಗುತ್ತೆ. ಸೊ ಈ ಥರ ಕಲರ್ ಚೇಂಜ್ ಆಗಬಾರ್ದು, ಅವಾಗವರೆಗೂ ವಾಶ್ ಮಾಡಿ ಅದನ್ನು ಸೋಕ್ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಇನ್ಸ್ಟೆಡ್ ಆಫ್ ಆಯಿಲ್, ಟೇಸ್ಟ್ ಚೆನ್ನಾಗಿರಲಿ ಅಂತ. ಆ್ಯಂಡ್ ಪಲಾವ್ಗೆ ಹಾಕೋ ಎಲ್ಲ ಮಸಾಲೆನ ಫಸ್ಟೇ ಹಾಕ್ಕೋತಾ ಇದ್ದೀನಿ. ಎಲ್ಲ ಒಂದೊಂದು ಹಾಕ್ಕೊಂಡಿದ್ದೀನಿ, ಚಕ್ಕೆ ಲವಂಗ ಅದೆಲ್ಲ ಪೀಸ್ನ. ಆ್ಯಂಡ್ 1 ಆನಿಯನ್ ಕಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೆ. ಆ್ಯಂಡ್ 1 ಚಿಕ್ಕ ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಈಗ ರೆಗ್ಯುಲರ್ ಮಸಾಲೆ ಇರುತ್ತಲ್ವ, ಡ್ರೈ ಪೌಡರ್ಸ್ ಅದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಅರ್ಶಿನದ ಪುಡಿ, ಖಾರದ ಪುಡಿ, ಧನಿಯಾ ಪೌಡರ್, ಜೀರಾ ಪೌಡರ್ ಮತ್ತು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಕುಕ್ ಮಾಡ್ಕೋತಾ ಇದ್ದೀನಿ. ಟೊಮ್ಯಾಟೊ ಒಂದು ಸ್ವಲ್ಪ ಸಾಫ್ಟ್ ಆಯಿತು. ನೆಕ್ಸ್ಟ್ ಈಗ ಎಲ್ಲ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಬಟಾಣಿ ಹಾಕ್ಕೋತಾ ಇದ್ದೀನಿ, ಬೀನ್ಸ್ ಹಾಕ್ಕೊಂಡಿದ್ದೀನಿ, ಮತ್ತು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ಮತ್ತು ನವಿಲುಕೋಸನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ವೆಜಿಟೇಬಲ್ಸ್ ಸ್ವಲ್ಪ ಸಾಫ್ಟ್ ಆಗಬೇಕು. ಸೊ ಇದಕ್ಕೆ ಒಂದು ಸ್ವಲ್ಪ ಸ್ಟೀಮ್ ಆಗಲಿ ಅಂತ ನೀರು ಹಾಕಿ, ತುಂಬ ಕಡಿಮೆ ನೀರು ಹಾಕಿ ಇದನ್ನು ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ವೆಜಿಟೇಬಲ್ಸ್ ಸ್ವಲ್ಪ ಸಾಫ್ಟ್ ಆಯಿತು. ಈಗ ಇದರಲ್ಲಿ ಕೊತ್ತಂಬರಿ ಮತ್ತು ಪುದೀನ, ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಪುದೀನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ರೆಗ್ಯುಲರ್ ಪಲಾವ್ಗಿಂತ ಅಂತ ಮೊಸರು ಹಾಕ್ಕೊಂಡಿದ್ದೀನಿ. ಈಗ ಲಾಸ್ಟಲ್ಲಿ ನವಣೆ ನೀರೆಲ್ಲ ತೆಗೆದ್ಬಿಟ್ಟು ಸೋಕ್ ಮಾಡಿಟ್ಟಿದ್ವಲ್ಲ, ಅದನ್ನು ನವಣೆ ಹಾಕ್ಕೋತಾ ಇದ್ದೀನಿ. ಇದು 1 ಕಪ್ ಮಾಡಿದ್ರೆ ಸಾಕು. ಇದು ತುಂಬ ಚೆನ್ನಾಗಿ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಈಗ ಕಡಿಮೆ ಅನಿಸ್ಬೋದು, ಬಟ್ ಕುಕ್ ಆದಾಗ ಇದು ಚಿಕ್ಕ ಕುಕ್ಕರಲ್ಲಿ ಫುಲ್ ಕುಕ್ ಆಗಿತ್ತು. ಸೊ ನೀರು ಹಾಕಿ, ನೀರು ಕ್ವಾಂಟಿಟಿ ಸೇಮ್ ರೈಸ್ಗೆ ಹಾಕಿದಷ್ಟೇ ಆಗಬೇಕು, 1:1.5. ಇದು ನೋಡಿ ಸ್ವಲ್ಪ ಬಿಡಿ ಬಿಡಿಯಾಗೆ ಕುಕ್ ಆಗಿದೆ. ಸರ್ವ್ ಮಾಡ್ಕೊಳ್ಳೋಣ. ನವಣೆ ಜೊತೆ ನಾನು ಒಂದು ಫಿಶ್ ಫ್ರೈ ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡಿದ್ದೆ. ಆ್ಯಂಡ್ ಆಬ್ವಿಯಸ್ಲಿ ಎನಿ ಫ್ರೈಡ್ ಐಟಮ್ ಜೊತೆ ನಮಗೆ ಆನಿಯನ್ ಬೇಕಲ್ವ. ಸೊ ನೋಡಿ, ಉಪ್ಪಿನಕಾಯಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಫಿಶ್ ಫ್ರೈ ಒಂದು ಪೀಸ್ ಹಾಕ್ಕೊಂಡಿದ್ದೆ. ಆ್ಯಂಡ್ ಇದ್ರ ಜೊತೆ ಆನಿಯನ್ ಹಾಕ್ಕೊಂಡು ನಾನು ಲಂಚ್ ಮಾಡಿದ್ದೆ. ನೀವು ಟ್ರೈ ಮಾಡಿ, ತುಂಬ ಈಸಿ ರೆಸಿಪಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.